ಯಾರೇ ಬಂದ್ರು ನಾನು ತೋಟದ ವಿಚಾರ ಬಿಟ್ಟು ಬೇರೆ ಮಾತಾಡಲ್ಲ. 25 ಕಿಲೋಮೀಟರ್ ದೂರದಲ್ಲಿ ಇದು ಉಗಮ ಆಗುತ್ತೆ. ಇದು ಉಗಮ ಆಗೋ ಜಾಗ ನೀವು ಜೇನ್ಕಲ್ ಬೆಟ್ಟ ಕೇಳಿರ್ಬೋದು. ದೇವವೃಂದದ ಭಾಗ ಜೇನ್ಕಲ್ ಬೆಟ್ಟ. ಎತ್ತಿನಹೊಳೆ ಪ್ರಾಜೆಕ್ಟ್ನ 25,000 ಕೋಟಿ ಖರ್ಚಾಗಿ ಹೋಗಿದೆ, ಇನ್ನೂ ನೀರು ಹೋಗಿಲ್ಲ. ನನಗೆ ಗೊತ್ತಿದೆ, ನನಗೂ ಕೂಡ ಬಯಲ್ನಾಡಿನಲ್ಲಿ ಸ್ವಲ್ಪ ಜಮೀನಿದೆ. ನಾನು ದೇವನಹಳ್ಳಿಲಿ ನಾನು ಸ್ವಲ್ಪ ನೋಡುತ್ತೀನಿ. ನಾನಲ್ಲಿ 1,500 ಅಡಿ ಕೆಳಗಡೆ ಹೋದ್ರು ನೀರು ಸಿಗ್ತಾ ಇಲ್ಲ. 1,500 ಅಡಿ ಕೆಳಗಡೆ ಹೋದ್ರು ಸಿಗ್ತಾ ಇಲ್ಲ, ಮೇಲೆ ಹರಿತಾ ಇದೆ. ನಾನು ಬೇರೆ ಕಡೆನೂ ಹೇಳ್ತಾ ಇದ್ದೀನಿ. ಈಗ ಸಕಲೇಶ್ಪುರದಲ್ಲಿ ಮನೆ ಕಟ್ತಾವ್ರೆ. ಎಲ್ಲಿ ಕಟ್ತಾರೆ ಅಂದ್ರೆ ಹೊಳೆ ಬರೋ ಜಾಗದಲ್ಲಿ ಕಟ್ತಾರೆ, ಆಮೇಲೆ ಪರಿಹಾರ ಕೇಳ್ತಾರೆ. ಇವ್ರನ್ನೆಲ್ಲ ಆಗಿರೋದು ಹಂಗೇನೆ. ಕೆರೆ ಎಲ್ಲ ಒತ್ತುವರಿ ಮಾಡಿ ಬಿಲ್ಡಿಂಗ್ ಕಟ್ಬಿಟ್ಟವ್ರೆ. ರಾಜಕಾವಲೆ ಎಲ್ಲ ಮುಚ್ಚಿ ಬಿಲ್ಡಿಂಗ್ ಕಟ್ಟವ್ರೆ. ಒಳೆ ಬಂದಾಗ ಅವಳು ಹೋಗ್ಬೇಕು, ಇವಳು ಎಲ್ಲಿ ಹೋಗ್ಬೇಕು? ಇವಳು ಗಂಗೆ ತನ್ನ ಜಾಗನ ತನ್ನ ಪಥವನ್ನ ಹೋಗ್ತಾಳೆ. ಅವಳು ಡೆಪ್ಟಿ ಕಮಿಷನರ್ಗೆ ಲೆಟರ್ ಬಂದಿದ್ದೀನಿ. ಯಾವ್ಯಾರು ಈಗ ಗದ್ದೆನಲ್ಲಿ ಹೇಮಾವತಿ ಮುಳುಗಡೆ ಜಾಗದಲ್ಲಿ ನೀರು ಬರೋ ಜಾಗದಲ್ಲಿ ಮನೆ ಕಟ್ತಾ ಇದಾರೆ, ಸೈಟ್ ಮಾಡಿದ್ದಾರೆ, ಅವರಿಗೆ ಈಗಲೇ ವಾರಂಟ್ ಪರಿಹಾರ ಕೊಡ್ಬಿಡಿ. ಅವ್ರನ್ನ ಕನ್ವರ್ಷನ್ ಮಾಡ್ಬಿಡಿ, ಅದನ್ನ ಭೂ ಪರಿವರ್ತನೆ ಮಾಡ್ಬಿಡಿ. ದುಡ್ಡು ಡಿಸ್ಕೌಂಟ್ ಮಾಡ್ತಾವ್ರೆ. ನೀವು ತೋಟಕ್ಕೆ ನಿಮ್ಮ 4 ವೀಲ್ ವೆಹಿಕಲ್ ಅಲ್ಲಿ ಹೋಗ್ತೀರಿ ಎಲ್ಲ ಕಡೆ? ಹೌದು, ನನಗೆ ಮೊದಲು 2 ವೀಲ್ ಇತ್ತು, ಅದೆಲ್ಲ ಕಡೆ ಸಿಗಾಕೊಳ್ಳೋದು. ಈಗ 4 ವೀಲ್ ತಗೊಂಡಿದ್ದೀನಿ. ನಾನು ಜನರಲ್ ಆಗಿ ಮೊದಲೆಲ್ಲ ನಡ್ಕೊಂಡು ಹೋಗ್ತಿದ್ದೆ, ಬಟ್ ಏರಿಯಾ ಕವರ್ ಮಾಡಕ್ಕಾಗಲ್ಲ. ನಂದು ಇಲ್ಲಿಗೆ ಮನೆಯಿಂದ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಆಗುತ್ತೆ. ಮನೆ ಹಿಂದ್ಗಡೆ ಅಲ್ಲೊಂದು 1.5 ಕಿಲೋಮೀಟರ್ ಆಗುತ್ತೆ. ಹಂಗಾಗಿ ಏನ್ ಮಾಡ್ತೀನಿ, ಗಾಡಿಲಿ ಹೋಗ್ತೀನಿ. ಹೋಗ್ಬಿಟ್ಟು ಒಂದ್ ಕಡೆ ನಿಲ್ಸಿ ಮತ್ತೆ ಒಳಗಡೆ ಎಲ್ಲ ಎಲ್ಲೆಲ್ಲಿ ಬೇಕಲ್ಲಿ ಹೋಗ್ತೀನಿ. ನಾನು ತೋಟ ಇದೆಯಲ್ಲ, ಅದು ನಮ್ಮ ಪುಣ್ಯಭೂಮಿ. ಅದನ್ನ ನೋಡ್ದಲೆ, ಅದನ್ನ ಮಾತಾಡಿಸ್ದಲೆ ನಾನು ಬೆಳಗಿನ ಜೀವನ ಪ್ರಾರಂಭ ಮಾಡಲ್ಲ. ಯಾರೇ ಬಂದ್ರು ನಾನು ತೋಟದ ವಿಚಾರ ಬಿಟ್ಟು ಬೇರೆ ಮಾತಾಡಲ್ಲ. ಬಂದವರು ಕೂಡ ತೋಟದ ವಿಚಾರನೇ ಮಾತಾಡ್ಬೇಕು, ಯಾಕಂದ್ರೆ ಅವನ್ ಬದುಕದು. ಅವನ ಬದುಕನ್ನು ಹೇಗ್ ಕಟ್ಕೊಂಡಿದೀಯ ನಾನ್ ತೋರಿಸ್ಕೊಡ್ತಾ ಇದ್ದೀನಿ. ಇದೇನ್ ಕಾಣ್ತಾ ಇದೆ ಈ ತೋಟ, ಇದು ಗದ್ದೆ. ಇದು ಪ್ಯೂರ್ಲಿ ಗದ್ದೆ. 1999ನೇ ಇಸ್ವಿನಲ್ಲಿ ನಾನು ಚುನಾವಣೆಯಲ್ಲಿ ಸೋತಾಗ ನಾನು ಇಲ್ಲಿ ಬಂದು ಕೂತಿದ್ದೆ ಆತ್ಮಾವಲೋಕನ ಮಾಡೋದಕ್ಕೆ. ಮಾಡ್ಕೊಂಡ್ ಜಾಗ ಇದು. ಆಗ ನನ್ಗನ್ನಿಸ್ತು, ಚುನಾವಣೆಯಲ್ಲಿ ಸೋತಿದ್ದೀನಿ, ಆದ್ರೆ ಸೋಲಿಗೆ ಕಾರಣ ಏನು, ಎಲ್ಲಿ ತಪ್ಪದೆ ಅಂತ ಹೇಳಿ ಒಂದು ಆತ್ಮವಿಮರ್ಶನೆ ಮಾಡ್ಕೊಂಡು ಜಾಗ ಅಲ್ಲಿದೆ, ತೋರಿಸ್ತೀನಿ. ಆಗ ಡಿಸೈಡ್ ಮಾಡಿದೆ, ನೆನಪಿಗೋಸ್ಕರ ಈ ತೋಟ ಮಾಡಬೇಕು ಅಂತ. 99ನೇ ಇಸ್ವಿನಲ್ಲಿ ತಗೊಂಡಂತ ನಿರ್ಧಾರ, ಈ ತೋಟನ ನಾನು ಮಾಡಿದೆ. ಇದೀಗ ಒಟ್ಟು 22 ಎಕರೆ ಬೌಂಡ್ರಿ ಇದೆ. ಇದರಲ್ಲಿ ಅಡಿಕೆ ಮತ್ತು ಕಾಫಿ ಸುಮಾರು 16 ಎಕರೆ ಇಲ್ಲಿ ಇದೆ. ನಿಮಗೆ ಅತ್ಯಂತ ಸುಂದರವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ನನಗೆ ನಮ್ಮ ಜೀವನದಿ, ನಮ್ಮ ಬದುಕನ್ನು ಕೊಟ್ಟಂಥದ್ದು. ನಾನು ಈ ಊರಲ್ಲಿ ಇರೋದಕ್ಕೆ ಪ್ರಚೋದನೆನೇ ನದಿ. ಇದೆಯಲ್ಲ ಜೀವ ನದಿ. ನೋಡಿ, ಈ ಟೈಮಲ್ಲೂ ಕೂಡ ನೀರು ಈ ಪ್ರಮಾಣದಲ್ಲಿ ಹರಿತಾ ಇದೆ. ಇದು ನನ್ನಿಂದ ಮೇಲೊಂದು 2,000 HP ಮೋಟರ್ಗಳು ಓಡ್ತವೆ. ಸೊ ಇಲ್ಲಿಂದ ಕೆಳಗೆ ಮತ್ತೊಂದು 2,000 HP ಮೋಟ್ರಿಗೆ ನೀರಾಗತ್ತೆ. ಈ ಸುತ್ತಮುತ್ತ ಅಗ್ರಿಕಲ್ಚರ್ ಉಳ್ಕೊಂಡಿರೋದೆ ಈ ನದಿಯಿಂದ. ಮಳೆಗಾಲದಲ್ಲಿ ಇದ್ರದ್ದು ಆರ್ಭಟ ಭಾರಿ ದೊಡ್ಡದಿರುತ್ತೆ. ಈ ಹೊಳೆ ಜಪಾವತಿ ನದಿ. ಇದು ಜೀವಂತವಾದ ನದಿ. ಇಲ್ಲಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿ ಇದು ಉಗಮ ಆಗುತ್ತೆ. ಇದು ಉಗಮ ಆಗೋ ಜಾಗ ನೀವು ಜೇನ್ಕಲ್ ಬೆಟ್ಟ ಕೇಳಿರ್ಬೋದು. ದೇವವೃಂದದ ಭಾಗ ಜೇನ್ಕಲ್ ಬೆಟ್ಟ, ಪಾಂಡವರ ಗುಡ್ಡ, ಬೆಟ್ಟದ ದೇವರ ಗುಡಿ, ಮತ್ತೆ ಆ ಸರಹದ್ದದು. ಆ ಸರಹದ್ದಲ್ಲಿ ನಿಮಗೆ ಕುಮಾರಹಳ್ಳಿ, ಮರಗುಂದ, ಈ ಭಾಗದಲ್ಲಿ ಇದು ಹುಟ್ಟುತ್ತೆ. ಇದು ಹುಟ್ಟಿ ಇಲ್ಲಿಂದ ಇನ್ನು 3 ಕಿಲೋಮೀಟ್ರು ಪ್ರಯಾಣ ಮಾಡಿದರೆ ಹೇಮಾವತಿಗೆ ಸೇರ್ಕೊಳ್ಳುತ್ತೆ. ಸೊ ಅಷ್ಟ್ರ ಮಧ್ಯೆ ಇದು ಭಾರಿ ದೊಡ್ಡ ಉಪನದಿ. ಹೇಮಾವತಿ ಡ್ಯಾಮಿಗೆ ಇದು ಉಪನದಿ. ಈ ಜೀವನದಿ ಇದು ನಮಗೂ ಜೀವನದಿ. ನಾವು ಇಲ್ಲಿ ಮೀನು ಹಿಡೋದು, ಏಡಿ ಹಿಡೋದು, ಈಜು ಇಲ್ಲೇ ನರಿಕೊಂಡ ಅಂತ ಇಲ್ಲಿತ್ತು, ಕಲ್ಕೊಂಡ ಅಂತ ಮೇಲೆ. ಈ ನರಿಕೊಂಡದಲ್ಲಿ ಹೈಯೆಸ್ಟ್ ನಾವು ಈಜು ಹೊಡಿತಿದ್ದ ಜಾಗಗಳಿವು. ಇವತ್ತು ಕೂಡ ಈ ನದಿ, ಇದರಲ್ಲಿ ಎಲ್ಲ ಥರದ ಪ್ರಾಣಿ ಇದ್ದಾವೆ. ಈವನ್ ನೀರ್ನಾಯಿನೂ ಕೂಡ ಇದ್ದಾವೆ ಧಾರಾಳವಾಗಿ. ಮೀನು ಧಾರಾಳವಾಗಿದೆ. ಈ ಕಟ್ಟೆಯಿಂದ ಆಚೆಗೆ ಮೀನು ನೋಡೋಕ್ಕೆ ಸಿಗ್ತಾವೆ ನಮಗೆ. ಸೊ ಇಲ್ಲಿ ಬರೇ ನಾವು ಕೃಷಿ ಮಾಡ್ತಾ ಇಲ್ಲ, ಸಕಲ ಪ್ರಾಣಿಗಳ ಜೊತೆ ನಾವು ಬದುಕ್ತಾ ಇದ್ವಿ. ಈಗ ನೋಡಿದ್ರೆ ನವಿಲು ನೋಡಿದ್ರಿ, ಇಲ್ಲ 1/2 ಡಜನ್ ಮೇಲೆ ನವಿಲುಗಳಿದ್ವು. ಅಲ್ಲಿ ಹೋದ್ರೂ ಸಿಗ್ತವೆ. ಜಿಂಕೆಗಳು ಕೂಡ ಇಲ್ಲಿ ಬಂದು ಹೋಗ್ತವೆ. ನಮಗೆ ಬರದಲ್ಲೇ ಇರೋ ಪ್ರಾಣಿ ಅಂತಂದ್ರೆ ಆನೆ ಇಲ್ಲ ನಮಗೆ.
ಮತ್ತು ಕಾಡೆಮ್ಮೆನೂ ಕೂಡ ಈ ಪಕ್ಕದಲ್ಲೊಂದು ಎಸ್ಟೇಟ್ನವರು ಹಾಳು ಬಿಟ್ಟಿದ್ದಾರೆ, ಒಂದು ಎಸ್ಟೇಟು ಬಾಚಿಳ್ಳಿ ಎಸ್ಟೇಟ್ ಅಂತ. ಅಲ್ಲಿ ಕಾಡುಗಳಲ್ಲಿ ಕಾಡಿಂದ ಬಂದಂಥ ಒಂದು 8-10 ಕಾಡೆಮ್ಮೆಗಳು ಕೂಡ ಬಂದಿದ್ದಾವೆ. ಹಾಗಾಗಿ ನಮ್ಮೂರಿದೆಯಲ್ಲ ಅದು ಶ್ರೀಮಂತ ನಾಡು. ಕಾರಣ ಈ ನೀರು ಎಲ್ಲಿ ನೀವು ನದಿ ಭೂಮಿ ಮೇಲೆ ಹರಿಯೋದು ನೀರನ್ನು ನಾವು ನೋಡೋಕ್ಕೆ ಎಲ್ಲಿ ನೋಡ್ಬೇಕು? ಮಲೆನಾಡಿಗೆ ಬರ್ಬೇಕು. ಹೌದೌದೌದು. ಅದಕ್ಕೋಸ್ಕರ ನಾವು ಹೇಳೋದು ಮಲೆನಾಡನ್ನು ಡಿಸ್ಟರ್ಬ್ ಮಾಡಬೇಡಿ ಅಂತ. ಆದರೆ ಸರ್ಕಾರಗಳು, ಈಗ ಬಂದಂಥ ಬೆಂಗಳೂರು ಬಂದಂಥ ಶ್ರೀಮಂತರು, ದುಡ್ಡು ಹೊಡ್ಕೊಂಡು ಬಂದಿರತಕ್ಕಂಥ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಬಂದಿಲ್ಲಿ ಆಸ್ತಿ ಕೊಳ್ತಾ ಇದ್ದಾರೆ. ಅವರೆಲ್ಲ ಇಲ್ಲಿಯ ಸಂಸ್ಕೃತಿನ ಹಾಳು ಮಾಡ್ತಾ ಇದ್ದಾರೆ, ಇಲ್ಲ ಪರಿಸರನ ನಾಶ ಮಾಡ್ತಾ ಇದ್ದಾರೆ. ಏನೇನೂ ಉಪಯೋಗ ಇಲ್ಲ ನಮ್ಗೆ ಅವರಿಂದ. ಹೋಮ್ ಸ್ಟೇ ರೆಸಾರ್ಟ್ಗಳು ಇವತ್ತು ನಮ್ಮ ಜೀವನಾಡಿಯಾಗಿದ್ದಾವೆ. ಈಗ ನಮ್ಮ ಆರ್ಥಿಕ ಸ್ಥಿತಿಗೆ ಒಂದು ಬದಲಾವಣೆ, ಪ್ರವಾಸೋದ್ಯಮಕ್ಕೊಂದು ಅನುಕೂಲ ಆದರೂ ಕೂಡ ಈ ಬಂದಂಥವರು ಇಲ್ಲಿಯ ಪೀಸ್ಫುಲ್ಲನ್ನು, ಇಲ್ಲಿಯ ವಾತಾವರಣನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನದಿಯ ಮೂಲ, ಋಷಿಯ ಮೂಲ, ಹೆಣ್ಣಿನ ಮೂಲಗಳನ್ನು ನಾವು ಡಿಸ್ಟರ್ಬ್ ಮಾಡಬಾರ್ದು, ಅದನ್ನು ಕೆದಕಬಾರ್ದು ರೀ. ಅದು ಅತ್ಯಂತ ಪವಿತ್ರ. ನಮ್ಮ ಸನಾತನ ಧರ್ಮದ ಸೂತ್ರನೇ ಈ 3 ಅಂಶ: ನದಿ ಮತ್ತು ಕಾಡು ಮತ್ತು ಹೆಣ್ಣು. ಇವು ಮೌನವಾಗಿರೋದು. ಈ ಮೌನನ ನಾವು ನಾಶ ಮಾಡಿದ್ದೀವಿ. ಅದು ಇವತ್ತು ನಮಗೆ ದೊಡ್ಡ ಹೊಡೆತ ಯಾವುದು ಅಂದರೆ, ಈ ಋಷಿ ಮೂಲ ನೋಡಿ, ಇದು ಅಲ್ಲೇ ನದಿ ಮೂಲ ಇರೋದು, ಅಲ್ಲಿಂದಲೇ ನಾವು ಹೆಣ್ಣಿನ ಮೂಲನೂ ನೋಡ್ತೀವಿ. ಇವತ್ತು ನಮ್ಮ ಕೆಲವು ಸ್ವಾಮೀಜಿಗಳೆಲ್ಲ ಪಾವಿತ್ರನೇ ಹಾಳು ಮಾಡಿ ಹಾಕ್ಬಿಟ್ಟಿದ್ದಾರೆ. ನಾನು ಅದಕ್ಕೆ ಎಲ್ಲ ಸ್ವಾಮೀಜಿಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಸ್ವಾಮೀಜಿಗಳೇ, ಈ ಥರ ಪಾವಿತ್ರತೆನ, ಹೆಣ್ಣಿನ ಪಾವಿತ್ರತನ ಹಾಳು ಮಾಡ್ತಕ್ಕಂಥ ಸ್ವಾಮೀಜಿಗಳ ಜೊತೆ ನೀವು ವೇದಿಕೆ ಹಂಚ್ಕೋಬೇಡಿ ಅಂತ. ನೀವೇನಾದ್ರು ವೇದಿಕೆ ಹಂಚ್ಕೊಂಡ್ರೆ ನಿಮ್ಮ ಪಾವಿತ್ರತೆ ಹೊರಟೋಗ್ಬಿಡುತ್ತೆ. ನಾನು ಕರ್ನಾಟಕದ ಪ್ರಮುಖವಾದಂಥ ಆದಿಚುಂಚನಗಿರಿ ಮತ್ತು ಸಿದ್ಧಗಂಗಾ, ಸುತ್ತೂರು, ಸಿರಿಗೆರೆ ಮತ್ತು ಬಾಳೆಹೊನ್ನೂರು ಮತ್ತು ಶೃಂಗೇರಿ ಸ್ವಾಮೀಜಿಗಳು, ಉಡುಪಿ ಸ್ವಾಮೀಜಿಗಳ ಹತ್ರ ಕೈ ಮುಗಿದು ಕೇಳ್ಕೊಳ್ಳೋದು, ಸ್ವಾಮೀಜಿ ಇವ್ರನ್ನ ದೂರ ಇಡಿ, ಇವ್ರ ವಿರುದ್ಧ ಮಾತಾಡಿ. ಹೆಣ್ಣಿನ ಮೂಲವನ್ನು ಮುಟ್ಟುವಂಥ, ಅದನ್ನು ಅಪಮಾನ ಮಾಡ್ತಕ್ಕಂಥ ಈ ಭಾರತೀಯ ಸಂಸ್ಕೃತಿ ಮತ್ತು ಈ ಸನಾತನ ಸಂಸ್ಕೃತಿಗೆ ಏನಾದರೂ ನೀವು ದೋಖ ಅಂದರೆ ಈ ಸ್ವಾಮೀಜಿಗಳನ್ನು ದೂರ ಇಡಬೇಕು ಮತ್ತು ಅವ್ರಿಗೆ ಶಿಕ್ಷೆ ಮಾಡಿ ಅಂತ ಒತ್ತಾಯ ಮಾಡಬೇಕು. ನಮ್ಮ ಜಡ್ಜ್ಗಳು ಹಿಂದಕ್ಕೆ ಹೋಗಬಾರ್ದು, ಅವ್ರ ಮೇಲೆ ಕ್ರಮ ತಗೋಬೇಕು. ಸುಪ್ರೀಂ ಕೋರ್ಟ್ ಈಗ ಜಸ್ಟಿಸ್ ಅವರು ಒಂದು ನೋಟಿಸ್ ಮಾಡಿದ್ದಾರೆ ಒಬ್ಬ ಸ್ವಾಮೀಜಿಗೆ. ಇದನ್ನು ಅಪ್ರಿಷಿಯೇಟ್ ಮಾಡಬೇಕು. ನಾನು ಯಾಕೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂದರೆ, ನಾವು ನಿತ್ತರ ಈ ನದಿ ಮೂಲ ಇದೆಯಲ್ರಿ, ಇಲ್ಲಿ ನೋಡ್ರಿ, ಇದು ಈ ಗಂಗೆಗಳು ಇದಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಹೋರಾಟ ನಡೆಸ್ತಾರೆ. ಎತ್ತಿನಹೊಳೆ ಪ್ರಾಜೆಕ್ಟನ್ನ 25,000 ಕೋಟಿ ಖರ್ಚಾಗಿ ಹೋಗಿದೆ, ಇನ್ನೂ ನೀರು ಹೋಗಿಲ್ಲ. ನನಗೆ ಗೊತ್ತಿದೆ, ನನಗೂ ಕೂಡ ಬಯಲ್ನಾಡಿನಲ್ಲಿ ಸ್ವಲ್ಪ ಜಮೀನಿದೆ. ನಾನು ದೇವನಹಳ್ಳಿ ಸ್ವಲ್ಪ ನೋಡುತ್ತೀನಿ. ನಾನಲ್ಲಿ 1,25,000 ಅಡಿ ಕೆಳಗಡೆ ಹೋದರೂ ನೀರು ಸಿಗ್ತಾ ಇಲ್ಲ. 1,25,000 ಅಡಿ ಕೆಳಗಡೆ ಹೋದ್ರೂ ಸಿಗ್ತಾ ಇಲ್ಲ, ಮೇಲೆ ಹರಿತಾ ಇದೆ. ಅಲ್ಲಿ ತುಂಬಾ ಕಷ್ಟ ಇದೆ, ಇಲ್ಲಿ ಈಸಿ ಇದೆ. ಇಲ್ಲೂ ಮುಂದೆ ಪೊಲ್ಯೂಷನ್ ಆಯ್ತು ಅಂದ್ರೆ ಇದು ಅದೇ ಅಲ್ಲ. ಅದಕ್ಕೋಸ್ಕರ ಈ ಮೂಲಗಳನ್ನ ನಾಶ ಮಾಡಬೇಡಿ ಅಂತ ನಾವು ಜನರಿಗೆ ಹೇಳಬೇಕಾಗಿದೆ. ಇದು ನಮ್ಮ ಮೂಲ ಉದ್ದೇಶ. ಸೊ ಹಾಗಾಗಿ ನಾವು ಏನು ನೀವು ನೋಡ್ತಾ ಇದ್ದೀರಾ, ಈ ಜಾಗ ಇಡೀ ಪಶ್ಚಿಮ ಘಟ್ಟ ಹೀಗೆ ಇರೋದು. ಅದರ ಪಾವಿತ್ರತೆನ ನಾವು ಉಳಿಸ್ಬೇಕು ಅನ್ನೋದು ಇಟ್ಸ್ ಅವರ್ ಏಮ್. ನಮ್ಮೂರು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ, ಇದನ್ನೆಲ್ಲ ಬಂದು ನೋಡ್ರೆ ಮಾತ್ರ ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ ಅಂತ ಹೇಳ್ಬೋದು ಜನಗಳಿಗೆ. ಇಲ್ಲ, ನನ್ನ ಊರಿಗೆ ನಾನು ಬಂದವರು ಈ ನದಿ ಕರ್ಕೊಂಡ್ಬರ್ತೀನಿ. ನಾನು ಬಂದವರೆಲ್ಲ ಇದಕ್ಕೆ ನಮಸ್ಕಾರ ಮಾಡಿ ಹೋಗ್ತಾರೆ, ಕೈ ಮುಗಿದು ಹೋಗ್ತಾರೆ. ಕಾರಣ ಇದೇ ದೇವ್ರನ್ನ ನೀವೆಲ್ಲಿ ಹುಡುಕ್ತೀರಾ, ಇದೇ ದೇವ್ರು ಇಲ್ಲಿ ಈಗ ಹರಿತಾ ಇದ್ದಾರಲ್ಲ ಗಂಗೆ ಇವಳು. ಆಮೇಲೆ ಇವಳ ರೌದ್ರಾವತಾರ ಇದೆ. ಜುಲೈ ಆಗಸ್ಟಲ್ಲಿ ಬಂದರೆ ನನ್ನ ಮೇಲೆ ಇನ್ನು 15 ಅಡಿ ನೀರು ಇರ್ತಾಳೆ ಇವಳು. ಈ ತೋಟದೊಳಗೆ ಹೊಟ್ಟೋಗ್ತಾಳೆ. ನಾನು ನನ್ನ ಹೆಂಡತಿ ಒಂದು ದಿವಸ ಕೇಳಿದ್ಲು, ತೋಟದೊಳಗೆ ಬರ್ತೀನಿ, ನೀರು ನಿಂತಿತ್ತು ಗಿಡದ ಮೇಲೆ. ನಾನು ಅವಳು ಹೂವು, ಹಣ್ಣು, ಮೊಸರನ್ನ ತಂದ್ಬಿಟ್ಟು ಬಿಡ್ತಾ ಇದ್ಲು, ಎಲ್ಲ ಪೂಜೆ ಮಾಡ್ತಾ ಇದ್ಲು. ನಾನು ಹೇಳಿದೆ, ಏನಮ್ಮ ಹೀಗೆಲ್ಲ ಮಾಡ್ತಾ ಇದೀಯಾ ನೀನು ಅಂತ. ಹೌದು, ಗಂಗೆ ಲಕ್ಷ ವರ್ಷಗಳ ಹಿಂದೆ ಹುಟ್ಟಿದಾಳು ಅವಳು. ಅವಳ ಜಾಗಕ್ಕೆ ನೀವು ಬಂದು ಕಾಫಿ ತೋಟ ಮಾಡಿಕೊಂಡು ಮುಳುಗ್ತು ಅಂತೀರಾ? ನನಗೆ ನಿಜವಾದ ಜ್ಞಾನ ಇರುತ್ತೆ. ಅವತ್ತು ನನಗೆ ಮಂತ್ರಿಗಳೆಲ್ಲ 19 ಇಸ್ವಿನಲ್ಲಿ ಮಂತ್ರಿಗಳು ಬಂದಿದ್ರು ನನ್ನ ಮನೆಗೆ. ನಾನು ಪರಿಹಾರ ಕೇಳಲೇ ಇಲ್ಲ ನಾನು. ಕಾರಣ ಅಂದರೆ ಅವಳ ಜಾಗಕ್ಕೆ ಬಂದಿದ್ದೀವಿ ನಾವು. ನಾನು ಬೇರೆ ಕಡೆನೂ ಹೇಳ್ತಾ ಇದ್ದೀನಿ, ಈಗ ಸಕಲೇಶ್ಪುರದಲ್ಲಿ ಮನೆ ಕಟ್ತಾವ್ರೆ. ಎಲ್ಲಿ ಕಟ್ತಾರೆ ಅಂದರೆ ಹೊಳೆ ಬರೋ ಜಾಗದಲ್ಲಿ ಕಟ್ತಾರೆ, ಆಮೇಲೆ ಪರಿಹಾರ ಕೇಳ್ತಾರೆ. ಇಡೀ ದೇಶದಲ್ಲಿ ತುಂಬ ಕಡೆ ಆಗ್ತಾ ಇರೋದು ಹೀಗೇನೆ. ಪರಿಸರ ನಾಶ ಮಾಡೋದು ನಾವು. ಪರಿಸರದೊಳಗೆ ಹೋಗಿ ಮನೆ ಕಟ್ಕೊಳ್ಳೋದು, ಗುಡ್ಡದಡಿ ಹೋಗಿ ಮನೆ ಕಟ್ಕೊಳ್ಳೋದು,
ಗುಡ್ಡ ಮಗ್ಚಿದ ಕೂಡಲೇ ನಮಗೆ ಪರಿಹಾರ ಕೊಡಿ ಅನ್ನೋದು, ಹೌದು ಸರ್ಕಾರದ ದೂಷಣೆ ಮಾಡೋದು. ಬೆಂಗಳೂರಿನಲ್ಲಿ ಆಗಿರೋದು ಹಂಗೇನೆ, ಕೆರೆ ಎಲ್ಲ ಒತ್ತುವರಿ ಮಾಡಿ ಬಿಲ್ಡಿಂಗ್ ಕಟ್ಬಿಟ್ಟವ್ರೆ, ರಾಜಕಾವಲೆ ಎಲ್ಲ ಮುಚ್ಚಿ ಬಿಲ್ಡಿಂಗ್ ಕಟ್ಟವ್ರೆ. ಒಳೆ ಬಂದಾಗ ಅವಳು ಹೋಗ್ಬೇಕು, ಇವಳು ಎಲ್ಲಿ ಹೋಗ್ಬೇಕು? ಇವಳು ಗಂಗೆ ತನ್ನ ಜಾಗನ, ತನ್ನ ಪಥವನ್ನ ಹೋಗ್ತಾಳೆ ಅವಳು. ಆ ಜಾಗನ ನೀವು ಬಂದು ಅಕ್ವೈರ್ ಮಾಡ್ಕೊಂಡಿದ್ದೀರಾ. ನಿಮ್ ಮುಳುಗಡೆ ಆದ ಕೂಡಲೇ ಮುಳುಗ್ತು ಅಂತೀರಾ, ಸತ್ತು ಅಂತೀರಾ. ಆ ಸಾವುಗಳನ್ನ ನೀವು ಪರಿಗಣಿಸ್ಬೇಡಿ, ಪರಿಹಾರನೂ ಕೊಡಬೇಡಿ. ಕರೆಕ್ಟ್, ಹೌದು. ಸರ್ಕಾರ ಕೊಡಬಾರ್ದು. ನಾನು ಸಕಲೇಶ್ಪುರದಲ್ಲಿ ಡೆಪ್ಟಿ ಕಮಿಷನರ್ಗೆ ಲೆಟರ್ ಬರೆದಿದ್ದೀನಿ. ಯಾವ್ಯಾರು ಈಗ ಗದ್ದೆನಲ್ಲಿ ಹೇಮಾವತಿ ಮುಳುಗಡೆ ಜಾಗದಲ್ಲಿ, ನೀರು ಬರೋ ಜಾಗದಲ್ಲಿ ಮನೆ ಕಟ್ತಾ ಇದಾರೆ, ಸೈಟ್ ಮಾಡಿದ್ದಾರೆ, ಅವರಿಗೆ ಈಗಲೇ ವಾರಂಟ್ ಪರಿಹಾರ ಕೊಡ್ಬೇಡಿ. ಅವ್ರನ್ನ ಕನ್ವರ್ಷನ್ ಮಾಡಬೇಡಿ, ಅದನ್ನ ಭೂ ಪರಿವರ್ತನೆ ಮಾಡಬೇಡಿ. ದುಡ್ಡು ಡಿಸ್ಕೌಂಟ್ ಮಾಡ್ತಾವ್ರೆ. ಕಾಡು ಒಳಗಡೆ ನಿಯಮದ ಪ್ರಕಾರ ಕನ್ವರ್ಷನ್ ಮಾಡೋದಕ್ಕೆ ಅವಕಾಶ ಇಲ್ಲ, ಮರ ಕಡಿಯೋಕ್ಕೆ ಅವಕಾಶ ಇಲ್ಲ. ದುಡ್ಡು ತಗೊಂತಾರೆ, ಮಾಡ್ತಾರೆ. ಎಲ್ಲಿವರೆಗೆ ಕರಪ್ಟ್ ವ್ಯವಸ್ಥೆಗಳು, ರಾಜಕಾರಣಿಗಳು ಕರಪ್ಟ್, ಮೊದಲು ರಾಜಕಾರಣಿಗಳು ಕರಪ್ಟು, ಅಧಿಕಾರಿಗಳು ಅವ್ರ ತಮ್ಮಂದಿರು, ಇಂಡಸ್ಟ್ರಿ ಮಾಲೀಕರು ದುಡ್ಡಿದೆ ಕಾಯ್ತಾ ಇದ್ದಾರೆ, ಎಲ್ಲಿ ಬೇಕಾದ್ರೂ ತಂದು ಬಂಡವಾಳ ಹಾಕ್ತಾರೆ. ಇದು ನಮ್ಮ ದುರಂತ. ನಮ್ದು ನ್ಯಾಚುರಲ್ ಆಗಿ ಏನು ನದಿಗಳನ್ನ ಹಾಗೆ ಬಿಟ್ಟಿದ್ದೀರಾ, ಅದು ತನ್ನಷ್ಟ ಹರಿತಾ ಇದೆ. ಆ ಸೌಂದರ್ಯ ನೋಡಕ್ಕೆ ತುಂಬಾ ಖುಷಿ ಅನ್ಸುತ್ತೆ ಡೈಲಿ ಬೆಳಗ್ಗೆ. ಇಲ್ಲ, ನಾನು ನೋಡ್ರಿ, ನಾನು ಬೆಳಿಗ್ಗೆ 4 ಗಂಟೆಗೆ ಹೇಳ್ತೀನಿ, 4 o'clock, ಹಾ ಸರ್, 3:30 to 4 ಹೇಳ್ತೀನಿ. ಹೇಳಿದವನು ಡೈರಿ ಬರಿತೀನಿ, ಒಂದು ಸ್ವಲ್ಪ ಓದ್ತೀನಿ, ನಂತರ ಸೀದಾ ಬರೋದೇ ಇಲ್ಲಿಗೆ. ನದಿ ಪ್ರಾಣಿಗಳಿಗೆಲ್ಲ ಊಟ ಹಾಕಿ ಆಯ್ತಲ್ಲ, ಅಲ್ಲಿಂದ ಮುಂದಕ್ಕೆ ನಮ್ಮ ಪ್ರಯಾಣ. ಇದು ನಮ್ಮ ಬ್ಯೂಟಿ ಸ್ಪಾಟ್. ನನಗೆ ಜ್ಞಾನೋದಯ ಆಗಿದ್ದು ಅಂದ್ರೆ ಚುನಾವಣೆ ಸೋತಾಗ ನಾನು ಇಲ್ಲಿ ಬಂದು ಕೂತು ಇಲ್ಲಿ ತುಂಬಾ ಹೊತ್ತು ಕೂತ್ಕೊಂಡು ಯೋಚನೆ ಮಾಡಿ, ನನ್ನ ಸೋಲಿ ಕಾರಣ ನಾನೆಲ್ಲಿ ತಪ್ಪು ಮಾಡಿದ್ದೀನಿ ಅಂತ ಯೋಚನೆ ಮಾಡಿ ಆ ಜ್ಞಾನೋದಯ ಆಯ್ತು ನನಗೆ. ಎಲ್ಲೆಲ್ಲಿ ತಪ್ಪಾಗಿದೆ ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡಬೇಕು. ಯಾರ್ಯಾರು ನನ್ನ ವಿರುದ್ಧ ಕೆಲಸ ಮಾಡಿದರೆ ಅವ್ರ ಪರ ಮಾಡಬೇಕು, ಯಾರು ನಂಗೆ ವಿರುದ್ಧ ಓಟ್ ಹಾಕಿದ್ದಾರೆ ಅವ್ರ ಜೊತೆ ಮತ್ತೆ ವಿಶ್ವಾಸಕ್ಕೆ ತಗೋಬೇಕು ಅಂತ ಹೇಳಿ ಮಾಡಿ ನಾನು 26,000 ಲೀಡಲ್ಲಿ 2ನೇ ಸೇರಿ ಚುನಾವಣೆಯಲ್ಲಿ ಗೆದ್ದೆ. ಆಯ್ತಲ್ಲ. ಆಗ ಇದು ಗದ್ದೆ ಹೊಳೆ ಬಂದು ನಿಲ್ಲುವಂಥ ಗದ್ದೆ. ನನಗೆ ಗೊತ್ತಿತ್ತು ತುಂಬ ಹೊಳೆ ಬರುತ್ತೆ, ಇದ್ರ ಮೇಲೆ ನಿಲ್ಲುತ್ತೆ ಅಂತ. ಬಟ್ ಒಂದು ಸವಾಲು, ಪ್ರಕೃತಿ ನಮ್ಮನ್ನು ಯಾವತ್ತೂ ಬಿಡಲ್ಲ. ಭೂಮಿ ತಾಯಿ ಬಂಜೆ ಅಲ್ಲ, ಅವಳು ಯಾವತ್ತೂ ನಮ್ಮ. ಸೊ ಆ ಕಾರಣಕ್ಕೆ ನಾನು ಇಲ್ಲಿ ತೋಟ ಮಾಡಿದೆ. ಸೊ ಗದ್ದೆಗಳು, ಆಜುಬಾಜು ಗದ್ದೆಗಳನ್ನೆಲ್ಲ ಕೆಲವನ್ನೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಕೆಲವು ಪರ್ಚೇಸ್ ಮಾಡಿ ಇದೊಂದು ಬೌಂಡ್ರಿ ಮಾಡಿ ಅಡಿಕೆ ಮತ್ತು ಕಾಫಿ, ಪೆಪ್ಪರ್ ಹಾಕಿದ್ದೆ. ಪೆಪ್ಪರು ಹೊಳೆ ಬಂದು ಹೊರಟೋಯ್ತು. ಇದೀಗ ಸಂಪೂರ್ಣ ಕ್ರಾಪ್ ಕೊಡುವಂಥ ಸ್ಥಿತಿಗೆ ಬಂದಿದೆ. ಏನೀಗ ಹೋಗ್ತಾ ಇದ್ದೀವಿ, ಇದರಲ್ಲಿ ನದಿ ಇಲ್ಲಿಂದ ಪಾಸ್ ಹೋಗುತ್ತೆ. 19ರಲ್ಲಿ ಹೋಗಿದೆ, 18ರಲ್ಲಿ ಹೋಗಿದೆ, 21ರಲ್ಲಿ ನೀರು ಹೋಗಿದೆ. ಈ ಗಿಡದ ಲೆವೆಲ್ಗೆ ನೀರು ನಿಂತಿದೆ. ಸೊ ನೀವು ಏನು ನಿಮ್ ತಂದೆ ಜಮೀನ್ ಕೊಟ್ಟಾಗ ಭತ್ತವನ್ನು ಬೆಳೆದಿ ಅಂತ ಹೇಳಿ ಇದೇ ಗದ್ದೆ ಅಲ್ಲ ಸರ್? ಅದು ಇವೇ ಗದ್ದೆಗಳಲ್ಲಿ ಅದೇನಿಲ್ಲ, ನಾನು 400-500 ಕ್ವಿಂಟಾಲ್ ಭತ್ತ, 40,000 to 50,000 ಕಂತೆ ಹುಲ್ಲನ್ನು ಮಾರ್ತಾ ಇದ್ದೆ. ಆಯ್ತಲ್ಲ. ಇದು ನನಗೆ ನಮ್ಮ ಫಾದರ್ ಕೈ ಕೊಟ್ಟಾಗ 40-50 ಕ್ವಿಂಟಾಲ್ ಭತ್ತ, ನಾನು ಅದನ್ನ 500 ಕ್ವಿಂಟಾಲ್ ತಗೊಂಡೋದೆ. 30 kg ನನಗೆ ಏಲಕ್ಕಿ ಅವ್ರು ಕೊಟ್ಟಾಗ ನಾನು ಅದನ್ನ 3,000-4,000 kg ಈ ಏಲಕ್ಕಿ ಕುಯ್ದೆ. ಕಾಫಿ 3 ಮೂಟೆ ನಾನು ಅದನ್ನ 2,000 ಮೂಟೆಗೆ ತಗೊಂಡೋದೆ. ಅಂದ್ರೆ ನನ್ನ ತಮ್ಮದಿರಿಗೂ ಕೂಡ ಪಾಲ್ ಕೊಟ್ಟಿದ್ದೇನೆ. ಸೊ ಇವತ್ತು ಎಲ್ಲರೂ ಕೂಡ ಸಫಿಷಿಯೆಂಟ್ ಆಗಿದ್ದಾರೆ. ಕಾರಣ ಅಂದ್ರೆ ಅಗ್ರಿಕಲ್ಚರ್ ನಮ್ಮ ದೇವರು, ನಾವು ಅದನ್ನ ಪ್ರೀತಿಸ್ತೀವಿ ಮತ್ತು ಗೌರವಿಸ್ತೀವಿ. ಈ ಹಣಕ್ಕೆ ಇರೋದು ಮೌಲ್ಯ, ಎಲ್ಲಿಂದಲೂ ಬೇರೆ ರೂಪದಲ್ಲಿ ಬರುತ್ತಲ್ಲ ಅದಕ್ಕೆಲ್ಲ ಮೌಲ್ಯ ಇರೋದು. ಇದಕ್ಕೆ ತುಂಬಾ ಮೌಲ್ಯ ಇರೋದು, ಶಾಶ್ವತವಾದದ್ದು. ಮತ್ತೆ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದು. ಆಮೇಲೆ ಜೊತೆಗೆ ಯಾವನಿಗೂ ಹೆದರಲ್ರಿ ನಾವು. ವೈಯಕ್ತಿಕವಾಗಿ ನಾವು ಯಾರಿಗೂ ಹೆದರಲ್ಲ. ಯಾಕೆಂದ್ರೆ ಒಂದು, ನಾವು ಸರಿ ಇದ್ದೀವಿ, ವೈಯಕ್ತಿಕವಾಗಿ ಸರಿ ಇದ್ದೀವಿ. ಆ ಕಾರಣಕ್ಕೆ ಇವತ್ತು ನಾವೇನ್ ಮಾಡ್ತೀವಿ ಕೆಲಸ ಅದನ್ನ ಧೈರ್ಯವಾಗಿ ಮಾಡ್ತೀವಿ. ಏನ್ ಹೇಳ್ಬೇಕು ಅನ್ನೋದು ಧೈರ್ಯವಾಗಿ ಹೇಳ್ತೀವಿ. ಕಾರಣ ಬಿಕಾಸ್ ಆಫ್ ಅಗ್ರಿಕಲ್ಚರಿಸ್ಟ್. ನಾವು ಕೃಷಿಕರು, ನಾವು ಗಾಜಿನ ಮನೇಲಿ ಇಲ್ಲ. ಇದು ಜಪಾವತಿ ನದಿ. ಆ ಎದುರು ಕಾರಣ ಚಿಕ್ಕಮಗಳೂರು ಜಿಲ್ಲೆ. ಅದು ಆ ಕಡೆ ಅದು ಇದೇ ಬೌಂಡ್ರಿ, ಇದೇ ಬೌಂಡ್ರಿ. ಹಾಸನ ಚಿಕ್ಕಮಗಳೂರಿಗೆ ಇದೇ ಬೌಂಡ್ರಿ. ಇದು ಒಂದು ನನ್ನ ಬ್ಯೂಟಿ ಸ್ಪಾಟ್. ನಾನು ಅತ್ಯಂತ ಖುಷಿಯಿಂದ ಈ ತೋಟ, ಇದು ನದಿ ಬರುತ್ತೆ ಅಂತ ಮಾಡಿರ್ಲಿಲ್ಲ, ಈಗ 5 ವರ್ಷದಿಂದ ಮಾಡಿದೆ. ಇದು ನಾನು ಪ್ರೀತಿಸುವಂತ ಜಾಗದಲ್ಲಿ ಇದು ಒಂದು ಗಂಟೆಗಟ್ಟಲೆಯಲ್ಲಿ ಕೂತ್ಕೊಳ್ತೀನಿ, ಯೋಚನೆ ಮಾಡ್ತೀನಿ. ಒಂದು ಆನೆ ಕಾಟ ಇಲ್ಲ ಸರ್ ನಿಮ್ಮಲ್ಲಿ? ಇಲ್ಲ, ಆನೆ ಇಲ್ಲ, ಬರೋದಿಲ್ಲ ಕಡೆ. ನೋಡಿ, ಆನೆಯ ಸಮಸ್ಯೆ ನನಗೆ ಜೀವಿತ ಕಾಲದಲ್ಲೇ ಇಲ್ಲ, ನಮ್ಮ ಅಪ್ಪ ಅಜ್ಜಿಗಿಲ್ಲ. ಆದ್ರೆ ಆನೆ ಬಗ್ಗೆ ದೊಡ್ಡ ಹೋರಾಟ ನಡೆಸಿರೋರು ಬೇರೆ ಎಲ್ಲರ ಹೋರಾಟದಲ್ಲಿ ನಮ್ಮ ಪಾತ್ರ ಭಾರಿ ದೊಡ್ಡದಿದೆ. ಕಾರಣ ಜನರಿಗೋಸ್ಕರ ಮಾಡೋಣ ಅಂತ. ಇಲ್ಲೊಂದು
ಹಟ್ ಮಾಡ್ತಾ ಇದ್ದೀನಿ ನಾನು. ಇಲ್ಲೇ ಮಾಡ್ತಾ ಇದ್ದೀರಾ? ಇಲ್ಲೊಂದು ಹಾ, ಹಾ, ಹಾ. ಒಂದು ಮಾಡಿ ಮಾಡ್ತಾ ಇದ್ದೀನಿ. ಸುಮ್ಮನೆ ಇಲ್ಲಿ ಬಂದಾಗಿರೋದಕ್ಕಷ್ಟೇ, ಸ್ನೇಹಿತರು ಬಂದ್ರೆ ಉಳ್ಕೊಳಕ್ಕಷ್ಟೇ.